ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಕಲಿಕಾ ಬಲವರ್ಧನೆ ವಿಷಯ ಗಣಿತ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದಲ್ಲಿ ಬರುವಂಥ ಚಟುವಟಿಕೆಗಳನ್ನು ನೋಡೋಣ. ಈಗಾಗಲೇ ಹೋದ ವಿಡಿಯೋಗಳಲ್ಲಿ 3 ಥೀಮ್ಗಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ಮಾಡಿದ್ದೀವಿ. ಸೊ ಈಗ ಮುಂದುವರೆದ ಭಾಗ ಅದು ಅಳತೆಗಳು. ಇದರ ಬಗ್ಗೆ ನಾವು ಇವತ್ತು ಚಟುವಟಿಕೆ ಮಾಡಿ ತಿಳಿಯೋಣ. ಸೊ ಇಲ್ಲಿ ಕಲಿಕಾ ಫಲಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸೊ ಇದರ ಅನುಸಾರ ಚಟುವಟಿಕೆಗಳಿವೆ, ಬನ್ನಿ ಮಾಡೋಣ. ಸೊ ಇಲ್ಲಿ ಕಾಣ್ಬೋದು 4ನೇ ಥೀಮ್ ಅಳತೆ ಅಂತಿದೆ. ಸೊ ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಕೋಷ್ಟಕದಲ್ಲಿ ನಾವು ಮಕ್ಕಳು ಎತ್ತರವನ್ನು ತುಂಬಬೇಕಾಗುತ್ತೆ. ಮೀಟರ್ ಮತ್ತು ಸೆಂಟಿಮೀಟರಲ್ಲಿ ಅವರ ಎತ್ತರವನ್ನು ಅಳತೆ ಮಾಡಿ ಇಲ್ಲಿ ತುಂಬಬೇಕಾಗುತ್ತೆ. ಇಲ್ಲಿ ಕಾಣ್ಬೋದು, ಒಂದು ಮಾಡಿದ್ದೀನಿ ನಾನು. ಸೊ ಅದೇ ರೀತಿ ಇಲ್ಲಿ 2ನೇ ಚಟುವಟಿಕೆ ಇದೆ. ಸೊ ಇಲ್ಲಿ ಕೊಟ್ಟಿರುವಂಥ ಚಿತ್ರಗಳನ್ನು ನೀವು ಅಳತೆ ಪಟ್ಟಿಯನ್ನು ತಗೊಂಡು ಅದರ ಅಳತೆಯನ್ನು ಮಾಡಿ ಇಲ್ಲಿ ಒಂದು ಕಾಲಮಲ್ಲಿ ಕೋಷ್ಟಕದಲ್ಲಿ ಅವುಗಳ ಹೆಸರನ್ನು ಬರೆದು ಅವು ಎಷ್ಟು ಅಳತೆ ಇದೆ ಅಂತ ಸೆಂಟಿಮೀಟರಲ್ಲಿ ಅಥವಾ ಮೀಟರಲ್ಲಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ಬೋದು, ಇದೇ ರೀತಿ ನೀವು ಪಟ್ಟಿ ಮಾಡಿ ತುಂಬಬೇಕಾಗ್ತದೆ. ಮುಂದಿನ ಚಟುವಟಿಕೆ 4.8.3 ಇಲ್ಲಿ ಅಳತೆಯನ್ನು ಕೊಟ್ಟಿದ್ದಾರೆ. ಈ ಅಳತೆಗೆ ಅನುಸಾರವಾಗಿ ನಾವು ಅಳತೆ ಪಟ್ಟಿಯನ್ನು ತಗೊಂಡು ಈ ಥರ ನಾವು ಗೆರೆಗಳ ಕೊಟ್ಟಿರುವ ಅಳತೆಯ ಬೆಲೆಯನ್ನು ಎಳೆದು ತೋರಿಸ್ಬೇಕಾಗ್ತದೆ. ಮುಂದಿನ ಚಟುವಟಿಕೆ ಇಲ್ಲಿ ಕಾಣ್ಬೋದು, ಕೋಷ್ಟಕದಲ್ಲಿ ಒಂದು ಕಡೆ ಅಳೆಯಬೇಕಾದದ್ದು, ನಂತರ ಇಲ್ಲಿ ಸೆಂಟಿಮೀಟರ್ ಮತ್ತು ಇಲ್ಲಿ ಮೀಟರ್. ಸೊ ಯಾವುದನ್ನು ನಾವು ಸೆಂಟಿಮೀಟರಲ್ಲಿ ಅಳತೆ ಮಾಡ್ತೀವಿ ಅದನ್ನು ನಾವು ಮತ್ತೆ ಮೀಟರಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಮುಂದಿನ ಚಟುವಟಿಕೆಯಲ್ಲಿ ಇಲ್ಲಿ ಕಾಣ್ಬೋದು, ಅಳತೆಯನ್ನು ಕೊಟ್ಟಿದ್ದಾರೆ. ಈ ಅಳತೆ ನಾವು ಸೆಂಟಿಮೀಟರಲ್ಲಿ ಅಳ್ತೀವ ಅಥವಾ ಮೀಟರಲ್ಲಿ ಅಳ್ತೀವ ಅಂತ ನೋಡಿಕೊಂಡು ಟಿಕ್ ಹಾಕಬೇಕು ಆ ಕಾಲಮಲ್ಲಿ. ಬಟ್ ನಾನಿಲ್ಲಿ ಅಳತೆಯನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ, ಆಟದ ಮೈದಾನ ಅಂದಾಗ ಅದು ಮೀಟರಲ್ಲಿ ನಾವು ಅಳತೆ ಮಾಡ್ತೀವಿ. ಮೊಬೈಲ್ ಅಂದಾಗ ಸೆಂಟಿಮೀಟರ್, ಪೆನ್ಸಿಲ್ ಉದ್ದ ಸೆಂಟಿಮೀಟರ್, ಟೂತ್ ಬ್ರಷ್ ಸೆಂಟಿಮೀಟರ್, ತರಗತಿಯ ಉದ್ದ ಮೀಟರ್, ಶಾಲೆಯ ಕಾಂಪೌಂಡ್ ಉದ್ದ ಮೀಟರಲ್ಲಿ ನಾವು ಅಳತೆಯನ್ನು ಮಾಡ್ತೀವಿ. ಮುಂದಿನ ಚಟುವಟಿಕೆ ಮೀಟರ್ಗೆ ಪರಿವರ್ತಿಸಿ ಅಂತ ಇದೆ. ಸೊ ಇಲ್ಲಿ ಕಿಲೋಮೀಟರ್ ಇದೆ, ಇಲ್ಲಿ ಮೀಟರ್ ಇದೆ. ಸೊ ಇಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಮೀಟರ್ಗೆ ಪರಿವರ್ತಿಸಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ಬೋದು, 1000 ಮೀಟರ್ಗೆ 1 ಕಿಲೋಮೀಟರ್ ಆಗುತ್ತೆ. ಸೊ ಹಾಗಾಗಿ 8 ಕಿಲೋಮೀಟರ್ಗೆ 8000 ಮೀಟರ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಅದನ್ನು ತುಂಬಬೇಕಾಗ್ತದೆ. ಸೊ ಇಲ್ಲಿ ಮುಂದಿನ ಚಟುವಟಿಕೆ ತೂಕಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕಾಣ್ಬೋದು, ನಾವು ಶಾಲೆಯಲ್ಲಿ ಮಕ್ಕಳ ತೂಕವನ್ನು ಮಿಷಿನನ್ನು ಬಳಸ್ಕೊಂಡು ನಾವಿಲ್ಲಿ ನೋಡ್ತೀವಿ. ಸೊ ಇಲ್ಲಿ ಕಿಲೋಗ್ರಾಮ್ ಲೆಕ್ಕದಲ್ಲಿ ನಾವು ಬರೀಬೇಕಾಗುತ್ತೆ. ಸೊ ಇಲ್ಲಿ ಒಂದು ಕಾಲಮಲ್ಲಿ ಸಂಖ್ಯೆ ಇದೆ, ನಂತರ ಸ್ನೇಹಿತರ ಹೆಸರು, ಮುಂದಿನದು ಅವರು ಎಷ್ಟು ತೂಕ ಇದ್ದಾರೆ ಅಂತ ಅದನ್ನು ಬರೀಬೇಕಾಗುತ್ತೆ. ಮುಂದಿನ ಚಟುವಟಿಕೆ ಕೆಳಗಿರುವ ತೂಕಗಳನ್ನು ಯಾವ ಅಳತೆಯ ಮಾನದಲ್ಲಿ ಅಳೆಯುತ್ತಾರೆ ಟಿಕ್ ಹಾಕಿ ಅಂತ ಕೊಟ್ಟಿದ್ದಾರೆ. ಸಿಮೆಂಟ್ ಅಂದಾಗ ಕಿಲೋಗ್ರಾಮಲ್ಲಿರುತ್ತೆ, ಕೈಚೀಲ ಅಂದಾಗ ಗ್ರಾಮ್ ಇರುತ್ತೆ, ಏಲಕ್ಕಿ ಗ್ರಾಮ್ಗಳಲ್ಲಿರುತ್ತೆ, ಸಾಸಿವೆ ಗ್ರಾಮ್ಗಳಿರುತ್ತೆ, ಅಕ್ಕಿ ಚೀಲ ಕಿಲೋಗ್ರಾಮ್ ಮತ್ತು ಚಕ್ರ ಮಗ್ಗು ಗ್ರಾಮ್ಗಳಲ್ಲಿ ತೂಕ ಮಾಡ್ತಾರೆ. ಸೊ ಮುಂದಿನ ಚಟುವಟಿಕೆಯಲ್ಲಿ ನೋಡ್ಬೋದು, ಇಲ್ಲಿ ತಕ್ಕಡಿ ಇದೆ, ಈ ಕಡೆ 1 ಕಿಲೋಗ್ರಾಮ್ ತೂಕ ಇದೆ. ಸೊ ಇಲ್ಲಿ 1 ಕಿಲೋಗ್ರಾಮ್ ಯಾವ ಥರ ನಾವು ಬಿಡಿಯಾಗಿ ಬರೆದು ಅದನ್ನು 1 ಕಿಲೋಗ್ರಾಮ್ಗೆ ಸಮ ಮಾಡ್ಬೋದು ಅಂತ ತೋರಿಸಿದ್ದಾರೆ ಇಲ್ಲಿ. ಸೊ 500 ಸೇರಿಸಿದರೆ 1 kg ಆಗುತ್ತೆ. 500 ಗ್ರಾಮ್ ಸೇರಿಸಿದಾಗ 1 kg ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೀವು ಚಿತ್ರದಲ್ಲಿ ಬರುವಂತಹ ತೂಕವನ್ನು ನೋಡಿಕೊಂಡು ನಾವಿಲ್ಲಿ ತುಂಬಿ 1 ಕಿಲೋಕ್ಕೆ ಸಮ ಮಾಡಬೇಕಾಗುತ್ತೆ. ಮುಂದಿನ ಚಟುವಟಿಕೆ ಸಮಯಕ್ಕೆ ಸಂಬಂಧಿಸಿದಂತೆ ಇದೆ. ಸೊ ಇಲ್ಲಿ ಕಾಣ್ಬೋದು, ಗಡಿಯಾರದ ಚಿತ್ರ ಗಮನಿಸಿ ಮುಂದಿನ ಕೆಳಗಿನ ಚಟುವಟಿಕೆಗಳಿಗೆ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಗಡಿಯಾರದ ಡಯಲನ್ನು ಒಟ್ಟು ಎಷ್ಟು ಸಮಯ ಭಾಗಗಳಾಗಿ ಮಾಡಲಾಗಿದೆ ಅಂತ ಇದೆ. ಸೊ ಇಲ್ಲಿ 12 ಸಮಭಾಗಗಳಾಗಿ ಮಾಡಲಾಗಿದೆ. ಗಡಿಯಾರದ ದೊಡ್ಡ ಮುಳ್ಳು ಏನನ್ನು ಸೂಚಿಸುತ್ತದೆ? ನಿಮಿಷಗಳನ್ನು ಸೂಚಿಸುತ್ತದೆ. ಗಡಿಯಾರದ ಚಿಕ್ಕ ಮುಳ್ಳು ಏನನ್ನು ಸೂಚಿಸುತ್ತದೆ? ಗಂಟೆಯನ್ನು ಸೂಚಿಸುತ್ತದೆ. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷಗಳು. 1 ನಿಮಿಷದಲ್ಲಿ ಎಷ್ಟು ಸೆಕೆಂಡುಗಳು? 60 ಸೆಕೆಂಡುಗಳು. ಈ ರೀತಿಯಾಗಿ ನಾವು ಬಿಟ್ಟ ಸ್ಥಳವನ್ನು ಇಲ್ಲಿ ತುಂಬಬೇಕಾಗ್ತದೆ. ಮುಂದಿನ ಚಟುವಟಿಕೆ ಗಡಿಯಾರಗಳ ಚಿತ್ರವನ್ನು
ಕೊಟ್ಟಿದ್ದಾರೆ. ಅಲ್ಲಿ ಸಮಯವನ್ನು ಸೂಚಿಸುವಂಥ ಗಡಿಯಾರ ಕಾಣ್ಬೋದು ನೀವು. ಸೊ ಆ ಗಡಿಯಾರದಲ್ಲಿರುವಂತಹ ಸಮಯವನ್ನು ಗುರುತಿಸಿ ಇಲ್ಲಿ ಕೆಳಗಡೆ ತುಂಬಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ಬೋದು ಗಡಿಯಾರದಲ್ಲಿ ಒಟ್ಟು 12 ಸಂಖ್ಯೆಗಳಿದ್ದಾವೆ. 2 ಮುಳ್ಳುಗಳಿದ್ದಾವೆ. ಚಿಕ್ಕ ಮುಳ್ಳು ಗಂಟೆಯನ್ನು ಸೂಚಿಸುತ್ತೆ, ದೊಡ್ಡ ಮುಳ್ಳು ನಿಮಿಷವನ್ನು ಸೂಚಿಸುತ್ತೆ. ನಂತರ ಇಲ್ಲಿ 12ರಿಂದ ಪ್ರತಿ 5ಕ್ಕೆ, ಸೊ 1 ಅಂದಾಗ ಅಲ್ಲಿ 5 ನಿಮಿಷಗಳ ವ್ಯತ್ಯಾಸದಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಸೊ ಪ್ರತಿ ಒಂದು ನಿಮಿಷಕ್ಕೂ 5 ಕಡ್ಡಿ ಮಧ್ಯೆ ಹಾಕಿದ್ದಾರೆ. ಸೊ ಒಟ್ಟಾರೆ 60 ನಿಮಿಷಗಳ ಒಂದು ಚಿತ್ರಣವನ್ನು ಇಲ್ಲಿ ಕಾಣ್ಬೋದು ನೀವು. ಸೊ ಇದನ್ನು ನೋಡಿಕೊಂಡು ಮಗು ತುಂಬಬೇಕಾಗ್ತದೆ. ಸೊ ಮುಂದಿನ ಪ್ರಶ್ನೆ, ನಾವು ಗಡಿಯಾರವನ್ನು ಇಳಿಸಿ, ಸೊ ಈ ಚಟುವಟಿಕೆಯಲ್ಲಿ ನಾವು ಗಡಿಯಾರವನ್ನು ಇಳಿಸಿ ಕೊಟ್ಟಿರುವ ಸಮಯವನ್ನು ನಾವಿಲ್ಲಿ ಚಿತ್ರದಲ್ಲಿ ಬರೆದು ತೋರಿಸಬೇಕಾಗುತ್ತೆ. ಮುಂದಿನ ಚಟುವಟಿಕೆಯಲ್ಲಿ AM ಮತ್ತು PM ಅಂತಿದೆ. ಸೊ AM ಅಂದಾಗ ಮಧ್ಯರಾತ್ರಿ 1 ಗಂಟೆಯಿಂದ ಹಗಲು 12 ಗಂಟೆಯ ಒಳಗಡೆ ನಾವು AM ಅಂತ ಕರಿತೀವಿ. ಸೊ 12ರ ನಂತರ ಮತ್ತು ರಾತ್ರಿ 1 ಗಂಟೆಯ ಮುಂಚೆ ನಾವು PM ಅಂತ ಬಳಸ್ತೀವಿ. ಸೊ ಇದನ್ನು ಬಳಸ್ಕೊಂಡು ನಾವಿಲ್ಲಿ ತುಂಬಬೇಕಾಗುತ್ತೆ. ರಜನಿ ರಾತ್ರಿ 1 ಗಂಟೆಗೆ ಅಂದರೆ ಅದು AM ಆಗುತ್ತೆ, ತನಕ ಓದುತ್ತಾಳೆ. ಶಾಲಿನಿ ರಾತ್ರಿ 9 ಅಂದಾಗ PM ಆಗುತ್ತೆ. ಹರೀಶ ರಾತ್ರಿ 1 ಗಂಟೆ ಅಂದರೆ AM ಆಗುತ್ತೆ. ಸೃಜನ 9 ಗಂಟೆ ತಿಂಡಿ ತಿನ್ನುತ್ತಾನೆ ಅಂದರೆ ಅದು AM ಆಗುತ್ತೆ. ಯೂಸೆಫ್ 5 ಗಂಟೆಗೆ ಏಳುತ್ತಾನೆ ಅಂದರೆ ಅದು AM ಆಗುತ್ತೆ. ಫಾತಿಮಾ 8 ಗಂಟೆಗೆ ಹಲ್ಲು ಉಜ್ಜುತ್ತಾಳೆ ಅಂದರೆ ಅದು ಮುಂಜಾನೆ AM ಆಗುತ್ತೆ. ಸೊ ಈ ರೀತಿಯಾಗಿ ನಾನು ಎಕ್ಸಸೈಸನ್ನು ಬಿಡಿಸಿದ್ದೀನಿ. ಸೊ ಇಲ್ಲಿ 13ನೇ ಚಟುವಟಿಕೆಯಲ್ಲಿ ಇಲ್ಲಿ ಚಟುವಟಿಕೆಯನ್ನು ಕೊಟ್ಟಿದ್ದಾನೆ. ಇದನ್ನು ನೋಡಿಕೊಂಡು ನಾವು ಉತ್ತರವನ್ನು ನೀಡಬೇಕಾಗುತ್ತೆ ಕೆಳಗಡೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ರೈಲು ಹೊರಡುವ ಸಮಯ 13 ಗಂಟೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ? ಸೊ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ಕಾಣ್ಬೋದು ಚಿತ್ರದಲ್ಲಿ. ಈ ಗಡಿಯಾರದಲ್ಲಿ 12 ಸಂಖ್ಯೆಗಳ ಗಡಿಯಾರ ಇದು. ಸೊ ಇದು 12 ಗಂಟೆಯನ್ನು ತೋರಿಸ್ತದೆ. ಕೆಲವೊಂದು ಗಡಿಯಾರಗಳು 24 ಗಂಟೆಯನ್ನು ತೋರಿಸ್ತವೆ. ಸೊ ಅಂಥ ಗಡಿಯಾರ ನಾವು ರೈಲು ಗಾಡಿ ಮತ್ತು ವಿಮಾನ ನಿಲ್ದಾಣದಲ್ಲಿ ಕಾಣ್ಬೋದು. ಸೊ ಇಲ್ಲಿ ಕಾಣ್ಬೋದು, ಇಲ್ಲಿ 12 ಸಂಖ್ಯೆ ಇದೆ. ಸೊ 24 ಗಂಟೆ ಅಂದಾಗ ಇಲ್ಲಿ 1 ಹೋಗಿ 13 ಆಗುತ್ತೆ, 2 ಹೋಗಿ 14 ಆಗುತ್ತೆ, 3 ಹೋಗಿ 15 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 12ರ ನಂತರ 13, 14 ಈ ಥರ ಸಂಖ್ಯೆ ಮುಂದುವರೆದು 24ಕ್ಕೆ ಕೊನೆಗೊಳ್ಳುತ್ತೆ. ಸೊ ನಾವು ರಾತ್ರಿ 1 ಗಂಟೆಯಿಂದ ಅದು AM ಅಂತ ನಾವು ಕರಿತೀವಿ. AM 1 ಗಂಟೆಯಿಂದ ಮಧ್ಯಾಹ್ನ 12ಕ್ಕಿಂತ ಮುಂಚೆ ನಾವು AM ಅಂತ ಕರಿತೀವಿ. ಮಧ್ಯಾಹ್ನ 12ರ ನಂತರ ರಾತ್ರಿಯ 12ವರೆಗೆ ನಾವು PM ಅಂತ ಕರಿತೀವಿ. ಸೊ 24 ತಾಸು ಇರುವಂತಹ ಗಡಿಯಾರದಲ್ಲಿ ನಾವು 13 ಅಂದಾಗ 13 ಗಂಟೆಯಾಗಿದೆ ಅಂದಾಗ ಅದು 1 ಗಂಟೆ ಆಗುತ್ತೆ. 16 ಅಂದಾಗ ಅದು 4 ಗಂಟೆ ಆಗುತ್ತೆ. ನಾವು 18 ಗಂಟೆ ಅಂದಾಗ ಅದು 6 ಗಂಟೆಯಾಗುತ್ತೆ. ಸೊ ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಇದೆ, ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿ ಕಾಣ್ಬೋದು, ರೈಲು ಹೊರಡುವ ಸಮಯ 13 ಗಂಟೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ? ಸೊ ಅದು ಮಧ್ಯಾಹ್ನ 1 ಗಂಟೆ ಆಗುತ್ತೆ. ರೈಲು ಹೊರಡುವ ಸಮಯ 15 ಗಂಟೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ? ಸೊ ಇದು ಮಧ್ಯಾಹ್ನ 3 ಗಂಟೆ ಆಗುತ್ತೆ, ಈಗಾಗಲೇ ತೋರಿಸಿದ್ನಲ್ಲ. ಸೊ ಮುಂದಿನ ಪ್ರಶ್ನೆ, ರೈಲು ಹೊರಡುವ ಸಮಯ 18 ಗಂಟೆ ಎಂದರೆ ಸಾಯಂಕಾಲ ಎಷ್ಟು ಗಂಟೆ? ಸೊ ಅದು 6 ಗಂಟೆ ಆಗುತ್ತೆ. ರೈಲು ಹೊರಡುವ ಸಮಯ 21 ಗಂಟೆ ಅಂದರೆ ರಾತ್ರಿ ಎಷ್ಟು ಗಂಟೆ? ಅದು 9 ಗಂಟೆ. 23 ಗಂಟೆ ಎಂದರೆ 11 ಗಂಟೆ ರಾತ್ರಿ. 3 ಗಂಟೆ ಎಂದರೆ ಮುಂಜಾನೆ 3 ಗಂಟೆ ಆಗುತ್ತೆ. ಸೊ ಈ ರೀತಿಯಾಗಿ ನಾನು ಪ್ರಶ್ನೆಗೆ ಉತ್ತರ ಬರೆದಿದ್ದೀನಿ. ಸೊ ಮುಂದಿನ ಮಾನಗಳಿಗೆ ಹೋಗೋಣ. ಇಲ್ಲಿ ಲೀಟರ್ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಕಾಣ್ಬೋದು, ಲೀಟರ್ಗಿಂತ ಕಡಿಮೆ ಹಿಡಿಯುವ ವಸ್ತುಗಳಿಗೆ ವೃತ್ತ ಹಾಕುವಂತಿದೆ. ಸೊ ಯಾವುದು 1 ಲೀಟರ್ಗಿಂತ ಕಡಿಮೆ ಹಿಡಿಯುತ್ತೆ ಅದಕ್ಕೆ ವೃತ್ತವನ್ನು ಹಾಕಬೇಕು. ಸೊ ಅದೇ ರೀತಿಯಾಗಿ ಇಲ್ಲಿ ಲೀಟರ್ಗಿಂತ ಹೆಚ್ಚು ಹಿಡಿಯುವ ವಸ್ತುಗಳಿಗೆ ವೃತ್ತ ಹಾಕುವಂತಿದೆ. ಸೊ ಹೆಚ್ಚು ಹಿಡಿಯುವ ವಸ್ತುಗಳಿಗೆ ವೃತ್ತವನ್ನು ಹಾಕಿದ್ದೀನಿ. ಸೊ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರವನ್ನು ಬರೆದು ತುಂಬಿರಿ ಅಂತ ಇದೆ. ಸೊ ಇಲ್ಲಿ ಆಗಲೇ ನಾನು ತುಂಬಿದ್ದೀನಿ. ಇದನ್ನು ನೋಡಿಕೊಂಡು ನೀವು ಬರೆದಿದ್ದು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಮುಂದಿನ ಚಟುವಟಿಕೆ, ಇಲ್ಲಿ ಕೋಷ್ಟಕದಲ್ಲಿ ಕಾಲಮ್ಗಳಲ್ಲಿ ವಿವರಗಳನ್ನು ನೀಡಿದ್ದಾರೆ.
ಸೊ ಈ ಚಟುವಟಿಕೆ ಕೋಷ್ಟಕದಲ್ಲಿರುವಂತಹ ಮಾಹಿತಿಯನ್ನು ತಗೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಾಗಲೇ ನಾನು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೀನಿ. ಸೊ ಇಷ್ಟುವರೆಗೆ ನಾವು ವಿವಿಧ ರೀತಿಯ ಮಾನಗಳನ್ನು ಚಟುವಟಿಕೆ ಮುಖಾಂತರ ಕಲಿತ ನಂತರ ನಾವು ಇಲ್ಲಿ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಯಲ್ಲಿ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ಬೋದು ಟೇಬಲಲ್ಲಿ. ಸೊ ಮುಂದಿನ ಚಿತ್ರಕ್ಕೆ ಹೋಗೋಣ. ಸೊ ಇಲ್ಲಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಸೊ ಅದನ್ನು ನೋಡಿಕೊಂಡು ಇಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ಬೋದು ಈಗಾಗಲೇ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೀನಿ. ಸೊ ಅದೇ ರೀತಿಯಾಗಿ ಮುಂದುವರಿದ ಭಾಗ ಕೋಷ್ಟಕವನ್ನು ಕೊಟ್ಟಿರುವ ಲೆಕ್ಕಗಳನ್ನು ಬಿಡಿಸಿ ಅದರ ಉತ್ತರವನ್ನು